ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ದೆಹಲಿ ಪ್ರವಾಸ ಹೋಗಿದ್ರಿ, ಹೇಗಿತ್ತು ಅಂತ ಹೈಕಮಾಂಡ್ನ ಭೇಟಿ ಮಾಡಿದ್ರಿ? ಕೊಡಗು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರ್ಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿದಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು FIR ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳ್ದೋದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR ಈಸ್ ಫೈಲ್ಡ್, case is registered and investigation is going on. At this stage, I do not want to interfere with the case. I do not want to make any statement.